ಸುಳ್ಯದ ಎಲಿಮಲೆಯ ಭಾನುಪ್ರಕಾಶ್ ಅನ್ನುವರು ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಿ ಇವತ್ತು ವಿಷಪ್ರಾಶನವನ್ನು ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ದುರ್ಘಟನೆ ಇವತ್ತು ಆಗಿರುವಂಥದ್ದು ನಮಗೆಲ್ಲರಿಗೂ ನೋವನ್ನು ತಂದಿದೆ. 3 ಮಕ್ಕಳನ್ನು ಹೊಂದಿ ಜೀವನ ಮಾಡತಕ್ಕಂಥ ವ್ಯವಸ್ಥೆಗೋಸ್ಕರ ಲಾರಿಯನ್ನು ತೆಗೆದು ಜೀವನವನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ಲೋನ್ ಕೊಟ್ಟಿರ್ತಕ್ಕಂಥ ಫೈನಾನ್ಸಿನ ಅಧಿಕಾರಿಗಳು ಬಂದು ದಿನನಿತ್ಯ ಟಾರ್ಚರ್ ಕೊಟ್ಟಿರ್ತಕ್ಕಂಥ ಪರಿಣಾಮ ಅವರು ವಿಷ ಸೇವನೆಯನ್ನು ಮಾಡೋದಕ್ಕೆ ಕಾರಣವಾಗಿರ್ತದೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ತಾಲಿಬಾನ್ ಸರ್ಕಾರ ಒಂದು ಕಡೆಯಲ್ಲಿ ಹಿಂದೂಗಳ ಮಾನಸಿಕತೆಯ ಮೇಲೆ ನಿರಂತರವಾಗಿರತಕ್ಕಂಥ ಆಕ್ರಮಣ, ಧಾರ್ಮಿಕ ಶ್ರದ್ಧೆಯ ಮೇಲೆ ನಿರಂತರವಾಗಿರತಕ್ಕಂತಹ ಷಡ್ಯಂತರ ಮುಖಾಂತರ ಧಾರ್ಮಿಕ ಶ್ರದ್ಧೆಯನ್ನು ನಾಶಗೊಳಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. 2 ದಿವಸಗಳ ಹಿಂದೆ ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಹಿಂದೂ ಸಮಾಜದ ಶ್ರದ್ಧೆಯ ಆ ವ್ಯವಸ್ಥೆಗಳ ಮುಂದೆ ಬೇರೆ ಬೇರೆ ರೀತಿಯ ಷಡ್ಯಂತರಗಳ ಮುಖಾಂತರ ಗಣೇಶೋತ್ಸವ ಹೋಗತಕ್ಕಂಥ ಸಂದರ್ಭದಲ್ಲಿ ಕಲ್ಲೆ ಎಸೆಯುವಂಥ ಪ್ರಯತ್ನ, ಈ ರೀತಿಯ ನೂರಾರು ಸಂಗತಿಗಳು ಮಂಗಳೂರಿನಲ್ಲಿ ಧಾರ್ಮಿಕ ಕಾರ್ಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮೈಕನ್ನು ಕಿತ್ತುಕೊಳ್ಳತಕ್ಕಂಥ ಪ್ರಯತ್ನ ಇವತ್ತು ಹಿಂದೂ ಸಮಾಜಕ್ಕೆ ಒಂದು ಕಡೆಯಿಂದ ನೋವನ್ನು ತಂದರೆ ಇನ್ನೊಂದು ಕಡೆಯಲ್ಲಿ ಇವತ್ತು ಬದುಕಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮರಣಶಾಸನ ಬರೆಯತಕ್ಕಂಥ ಕೆಲಸ ಕಾರ್ಯ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಇವತ್ತು ಜೀವನ ಸಾಗಿಸ್ತಾ ಇರತಕ್ಕಂಥ ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಕಾರಣ ಹೊಯ್ಗೆಯ ಸಮಸ್ಯೆಗಳು, ಕಲ್ಲಿನ ಕೊರತೆ, ಈ ರೀತಿಯ ನೂರಾರು ನಿಯಮಗಳು ನಿಬಂಧನೆಗಳ ಮುಖಾಂತರ ಕಲ್ಲು ಮತ್ತು ಹೊಯ್ಗೆಯ ಆ ಸಾಗಾಟದ ವ್ಯವಸ್ಥೆಗಳಿಗೆ ಕಡಿವಾಣ ಹಾಕಿರತಕ್ಕಂಥ ಪರಿಣಾಮ ಈ ರೀತಿಯ ಘಟನೆಗಳು ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಕಲ್ಲು ಮತ್ತು ಹೊಯ್ಗೆಯ ಆ ಸಮಸ್ಯೆಗಳಿಗೋಸ್ಕರ ನೂರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು ಯಾವುದಕ್ಕೂ ಗೊಡವೆ ಇಲ್ಲದೆ ಇದು ನಮ್ಮದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅನ್ನತಕ್ಕಂಥ ಸಂಬಂಧವೇ ಇಲ್ಲದಾಗೆ ಅವರ ನಡವಳಿಕೆ ಇವತ್ತು ಇಡೀ ಜಿಲ್ಲೆಯ ನಾಗರಿಕರನ್ನು ಕೆರಳಿಸಿದೆ. ನಾನು ಮತ್ತೆ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ ಎಚ್ಚರಿಸುವಂಥದ್ದು, ಮತ್ತು ಈ ಸಮಸ್ಯೆಯನ್ನು ಶೀಘ್ರದಲ್ಲಿ ಕೊನೆಗಾಣಿಸಬೇಕು. ಇವತ್ತು ಬೀದಿ ಪಾಲಾಗಿರ್ತಕ್ಕಂಥ ನೂರಾರು ಕುಟುಂಬಗಳಿಗೆ ನ್ಯಾಯವನ್ನು ಕೊಡತಕ್ಕಂಥ ಮತ್ತು ಈ ರೀತಿಯ ಆತ್ಮಹತ್ಯೆಯಂಥ ಪ್ರಕರಣಗಳು ನಡೆದರೆ ಮುಂದಿನ ದಿವಸಗಳಲ್ಲಿ ಅದು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರವೇ ನೇರ ಕಾರಣ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇವತ್ತು ಬ್ಯಾಂಕ್ಗಳು ಮತ್ತು ಆರ್ಥಿಕ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಈ ಸಮಸ್ಯೆಗಳು ಮುಗಿಯುವವರೆಗೆ ಜಿಲ್ಲೆಯಲ್ಲಿ ಕಲ್ಲು, ಹೊಯ್ಗೆ, ಜಲ್ಲಿಯ ಈ ರೀತಿಯ ಸಮಸ್ಯೆಗಳು ಕೊನೆಯಾಗುವವರೆಗೆ ಯಾವುದೇ ಕಾರಣಕ್ಕೂ ವಾಹನಗಳನ್ನು ಜಪ್ತಿ ಮಾಡತಕ್ಕಂಥ ಮತ್ತು ವಾಹನಗಳಿಗೆ ಸಾಲ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮನೆಗೆ ನುಗ್ಗಿ ಅವರಿಗೆ ಟಾರ್ಚರ್ ಕೊಡತಕ್ಕಂಥ, ಹಿಂಸೆ ಕೊಡತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾಡುತ್ತೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ, ತಾಯಿಯ ಬಗ್ಗೆ ನಮಗೆಲ್ಲರಿಗೂ ಅನುಕಂಪ ಇದೆ. 3 ಮಕ್ಕಳನ್ನು ಸಾಕಿ ಅವು ಜೀವನ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ತಾಯಂದಿರ ಕಣ್ಣೀರನ್ನು ನೋಡತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ವೇದನೆ ಆಗುತ್ತೆ. ಇವತ್ತು ಜನಸಾಮಾನ್ಯನ ಬದುಕು ಈ ರೀತಿ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ರಾಜಕಾರಣಿಗಳು ಅವರ ವಿಚಾರಗಳನ್ನು ಬಿಟ್ಟು ಸಮಸ್ಯೆಯನ್ನು ಪರಿಹಾರ ಮಾಡದೆ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥದ್ದು ಸರಿಯಲ್ಲ. ಇದಕ್ಕೋಸ್ಕರ ಯಾರ ಕಣ್ಣೀರು ಇವತ್ತು ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿಗೆ ಬಿದ್ದಿದ ಅವರ ಶಾಪ ಖಂಡಿತ ಅಧಿಕಾರಿಗಳಿಗೆ ತಡ್ತದೆ ಮತ್ತು ಮುಂದಿನ ದಿವಸದಲ್ಲಿ ಇದೇ ರೀತಿಯ ಈ ದುರಂತ ಸನ್ನಿವೇಶವನ್ನು ಸರ್ಕಾರ ನಿರ್ಮಾಣ ಮಾಡಿದರೆ ಈ ನೆಪದಿಂದಲೇ ಸರ್ಕಾರ ಪತನ ಆಗ್ತದೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ, ಭಾನುಪ್ರಕಾಶ್ ಅವರ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೇವಮ್ಮ, ನೀವು ನಮ್ಮ ಮನೆಯವರು ಅನ್ನುವಂಥ ಯೋಚನೆ ನಮ್ಮದಿದೆ. ಇವತ್ತು ಸರ್ಕಾರ ಮತ್ತು ಬ್ಯಾಂಕಿನ ಅಧಿಕಾರಿಗಳು ಮಾಡಿರ್ತಕ್ಕಂಥ ನಿಮಗೆ ಮಾಡಿರ್ತಕ್ಕಂಥ ನೋವು ನಮಗೆಲ್ಲರಿಗೂ ಆಗಿರ್ತಕ್ಕಂಥ ನೋವು ಅಂತ ನಾನು ಭಾವಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ನಾವಿದ್ದೇವೆ. ಯಾವುದೇ ರೀತಿಯ ಬೇರೆ ಸಂಗತಿಗಳಿಗೆ ಮನಸ್ಸನ್ನು ಮಾಡದೆ ಆ ಮಕ್ಕಳ
ಭವಿಷ್ಯವನ್ನು ರೂಪಿಸ್ತಕ್ಕಂಥ ಸಾಮಾಜಿಕ ಜವಾಬ್ದಾರಿ ನಿಮ್ಮರದ್ದು ಮತ್ತು ಎಲ್ಲರದ್ದು ಇದೆ. ಅದಕ್ಕೋಸ್ಕರ ಭಾನುಪ್ರಕಾಶರಿಗೆ ನೈತಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡ್ತೇವೆ ಮತ್ತು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಮತ್ತೆ ಆ ಬ್ಯಾಂಕಿನ ಸಿಬ್ಬಂದಿಗಳು ಇರ್ಬೋದು, ಇವತ್ತು ಭಾನುಪ್ರಕಾಶ್ ಅವರು ಯಾರ ಮೇಲೆ ಆರೋಪವನ್ನು ಮಾಡಿ ಅವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಈ ಸಮಸ್ಯೆಗಳು ಇತ್ಯರ್ಥ ಆಗುವವರೆಗೆ ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕಿನ ಅಧಿಕಾರಿಗಳು ಮತ್ತೆ ಮನೆಗೆ ಹೋಗಿ ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದರೆ, ಟಾರ್ಚರನ್ನು ಮಾಡಿದರೆ ಅದಕ್ಕೆ ಖಂಡಿತ ನಾವೆಲ್ಲರೂ ಸೇರಿ ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಮತ್ತೆ ಉಲ್ಲೇಖ ಮಾಡ್ತಾ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಈ ಕಲ್ಲು ಹೊಯ್ಗೆ ಮತ್ತು ಜಲ್ಲಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮೊನ್ನೆ ಒಂದು ದಿವಸ ಬಂದು ಅವರು ಫಸ್ಟಿನ ದಿವಸ, ಅದು ಮೊನ್ನೆ ಅಲ್ಲ, ಅದರಿಂದ ಮೊದಲಿನ ವಾರದಲ್ಲಿ ಶುಕ್ರವಾರ ದಿವಸ, ಅದು ತಾರೀಕು ನನಗೆ ಮರ್ತೋಗಿದೆ. ನಾನಿರಲಿಲ್ಲ, ನನ್ನ ಗಂಡನೂ ಇರಲಿಲ್ಲ. ಅವರಿಗೆ ಅವರದ್ದು ಒಂದು ಇದರ ಬಗ್ಗೆಯಲ್ಲಿ ಮಡಿಕೇರಿಗೆ ಹೋಗಿದ್ದರು ಅವರ ಕೆಲಸದ ಇದರಲ್ಲಿ. ಆ ದಿವಸ ಬಂದು ಅತ್ತೆಯವರಲ್ಲಿ ಅವರು ಕೇಳಿದ್ದಾರೆ. ಅದರ ಮೇಲೆ ಫೋನು ಮಾಡೋದು, ಮತ್ತು ಇವರು ದುಡ್ಡು ಕೊಡಬೇಕು ನನಗೆ, ಈಗಲೇ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋದು? ನಾವು ಲಾರಿಯನ್ನು ನಂಬಿ ನಾವು ಸಾಲ ತೆಗೆದು ಲಾರಿ ತೆಗೆದದು. ಅದರಲ್ಲಿ ಕಲ್ಲು ಹೋದರೆ ಅಲ್ಲ ನಾವು ಅದಕ್ಕೆ ಇದು ಮಾಡೋದು, ಕಟ್ಟುವುದು. ನಮ್ಮಲ್ಲಿ ಬೇರೆ ನಮ್ಮ ಮನೆಯಲ್ಲಿ ಏನು ಸಂಪಾದನೆ ಇಲ್ಲ, ನಾವು ದುಡಿದ್ರೆ ಮಾತ್ರ ಇರೋದು. ಅದು ದುಡಿದ್ರೆ ನಮಗೆ ಬೇಕು, ನಮ್ಮ ಮಕ್ಕಳ ಖರ್ಚಿಗೆ ಬೇಕು. ಹಾಗೆ ಇವರು ಇದು ಮತ್ತಿನ ಇದೀಗ ಇವರು 10ನೇ ತಾರೀಕಿಗಿಂತ ಮುಂದೆ 9ನೇ ತಾರೀಕಿಗೆ ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದಾರೆ. ಅದು ಈ ಹೆಂಗಸರಿರುವ ಮನೆಗೆ 7 ಗಂಟೆಗೆ ಯಾಕೆ ಬರ್ತಾರೆ ಬೆಳಿಗ್ಗೆ? ನಾನು ನನ್ನ ಮಗಳಿಬ್ಬರೇ ಇದ್ದದ್ದು, ಯಾಕೆ ಬರ್ತಾರೆ ಅವರು? ಅದು ತಪ್ಪಲ್ಲ ನಮ್ಮ ಹತ್ರ ಕೇಳೋದು ಬಂದು. ನೀವು ಅಣ್ಣ ಅವರು ಮಾಮೂಲು ಆಟೋ ರಿಕ್ಷಾ ತಗೊಂಡು ಬರ್ತಾರಲ್ಲ, ಆಟೋ ರಿಕ್ಷಾ ತಗೊಂಡು ಅಷ್ಟೊತ್ತಿಗೆ ನಾವು ಫೋನ್ ಮಾಡಿದೆ ಅಂತೇಳಿ ಅಷ್ಟೊತ್ತಿಗೆ ಆಟೋ ರಿಕ್ಷಾ ಅಲ್ಲಿಂದ ಸುಳ್ಳ್ಯದಿಂದ ಅವರು ಬಂದು, ನಾನು ಹೋದೆ ಬಾಗಿಲು ಹಾಕ್ಕೊಂಡು, ನಾನು ಹೋದೆ. ಸಿಟ್ ಔಟಲ್ಲೇ ಕೂತಿದ್ರು ಅವರು, ನಮ್ಮ ಮನೆಯದು. ನಾನು ಹೋದೆ, ನನ್ನ ಒಂದು ಕೆಲಸ ಉಂಟು ನನಗೆ ಅಂತೇಳಿ ನಾನು ಕೆಲಸಕ್ಕೆ ಅಂತೇಳಿ ಹೋದೆ. ಕೆಲಸಕ್ಕೆ ಹೋಗಿ ಆಗುವಾಗ ನಾನು ಫೋನ್ ಮಾಡಿ ಹೇಳಿ ಅಂತೇಳಿದರು ನನ್ನ ಹತ್ರ ಇವರು. ನನಗೆ ಜೋರು, ನೀವು ಫೋನ್ ಮಾಡಿ ಹೇಳಿ ಅಂತ ಫೋನ್ ಮಾಡಿ ಹೇಳಿದೆ. ಹೀಗೆ ಬಂದಿದ್ದಾರೆ, ಬಂದು ಹೀಗೆ ಕೇಳ್ತಾ ಇದ್ದಾರೆ. ಎಂತ ಹೇಳಬೇಕು? ನೀನು ಹೋಗು ಕೆಲಸಕ್ಕೆ, ಮತ್ತು ಅವ್ರು ನಾನು ಬರ್ತೇನೆ, ಈಗ ಸುಳ್ಳ್ಯದಿಂದ ಬರ್ತೇನೆ ನಾನು ಅಂತ ಹೇಳಿದರು. ಆಯಿತು ಅಂತೇಳಿ ನಾನು ಬೀಗ ಹಾಕಿ ನಾನು ಹೋದೆ. ಹಾಗೆ ಹೋಗಿ ಆಗುವಾಗ ಇವರು ಬಂದರು, ಸುಳ್ಳ್ಯಂತ ಹೋದರು. ನಾನು ರಿಕ್ಷಾದಲ್ಲೇ ಕೂತು ಇಳಿಯೋದೇ ಇಲ್ಲ ಅಂತ, ನನಗೆ ಈಗ ದುಡ್ಡು ಕೊಟ್ಟು ನಾನು ಕಳಿಸು ಅಂತ. ಮತ್ತು ಇವರು ನನ್ನ ದೊಡ್ಡ ಮಗನಿಗೆ PGಗೆ ದುಡ್ಡು ಈಗ ಹೊಸ ಕೊಡಲಿಲ್ಲ ನಾವು ಅವನಿಗೆ. ಯಾಕೆಂತ ಹೇಳಿದರೆ ದುಡ್ಡು ಬೇಕಲ್ಲ ನಮ್ಮ ಹತ್ರ. ಇದು ಮತ್ತು ಹೀಗೆ ಆಯ್ತಲ್ಲ, 5,000 400 ರೂಪಾಯಿ ಆಗಬೇಕು ಅದಕ್ಕೆ. ಇನ್ನೂ 5,000 ಅವರ ಕೈಯಲ್ಲಿ ಇತ್ತು, 400 ರೂಪಾಯಿ ಇರಲಿಲ್ಲ ಅದಕ್ಕೆ ಭರ್ತಿ ಆಗಲಿಕ್ಕೆ. 1 ವರ್ಷ 2 ತಿಂಗಳಾಯಿತು. 12 ತಿಂಗಳು ಭರ್ತಿಯಾಗಿ 2 ತಿಂಗಳಾಯಿತು. ಇಲ್ಲಿವರೆಗೆ ನೀವು ಕರೆಕ್ಟಾಗಿ ಕಟ್ಟಿದ್ದೇವಲ್ಲ ನಾವು, 1 ರೂಪಾಯಿ ಬಾಕಿಲ್ಲದೆ ಕಟ್ಟಿದ್ದೇವೆ. ಕಟ್ಟದಿದ್ದರೆ ಬಿಡುವುದಿಲ್ಲ ಅವರು. ತಿಂಗಳಿಗೆ ಎಷ್ಟು ಬರ್ತಿತ್ತು? 49,000. ಅವ್ರು ಕಟ್ಟದಿದ್ದರೆ ಅವರು ಬಿಡಬೇಕಲ್ಲ ನಮ್ಮ ಹತ್ರ. ಈಗ ಎಲ್ಲರಿಗೂ ಗೊತ್ತುಂಟು ಕಲ್ಲು ಇಲ್ಲ ಅಂತೇಳಿ, ಇವರಿಗೆ ಮಾತ್ರ ಗೊತ್ತಿಲ್ಲ. ಈಗ ಕಲ್ಲು ಇಲ್ಲದ ಕಾರಣದಿಂದಾಗಿ ಮಾತ್ರ ನೀವು ಕಟ್ಟದಿದ್ದು ನಾವು ಮತ್ತೆ ಕಟ್ಟತೆ ನಾವು ಇನ್ನಾದರೂ ನಾವು ಅವರ ದುಡ್ಡನ್ನು ಇಟ್ಟುಕೊಳ್ಳುವುದಿಲ್ಲ. ನಾವು ಫೈನಾನ್ಸ್ ಅವ್ರದ್ದು ಕಟ್ತೇವೆ ನಾವು. ಈಗ ಎಷ್ಟು ಕಂತು ಬಾಕಿ ಇರುವಂತ? ನಮ್ಮದು 2 ಕಂತು. 2 ಕಂತು ನಾವು ಅಷ್ಟು ಕಟ್ಟಲಿಕ್ಕೆ ಉಂಟು. 2 ಕಂತು ಇಲ್ಲ ಅಂತ ಹೇಳುವುದಿಲ್ಲ, ಕಟ್ಟುವುದಿಲ್ಲ ಅಂತಲೇ ಹೇಳುವುದಿಲ್ಲ, ಇನ್ನಾದರೂ ಹೇಳುವುದಿಲ್ಲ ನಾವು ಕಟ್ಟುವುದಿಲ್ಲ, ನಮಗೆ ಬೇಡ, ಅವರ ಋಣ ನಮಗೆ ಬೇಡ. ಮನೆಗೆ ಒಂದು ಟಾರ್ಚರ್ ಕೊಡಬಾರ್ದು. ನಮ್ಮ ವಿಷಯದಲ್ಲಿ ಅವರು ಬಂದು ಟಾರ್ಚರ್ ಕೊಡಬಾರ್ದು. ಯಾಕೆ ಅಂತ ಹೇಳಿದರೆ ನಾವು ಕಡು ಬಡವರು ಅಂತ ಹೇಳಿದರೆ, ನಾನು ಒಬ್ಬರ ಹತ್ರ ಅಂತ ವಿಘ್ನೇಶ್ ಗೌಡ ಅಂತೇಳಿ ನಂಬರ್ ಉಂಟು, ನನ್ನ ನಂಬರ್ ಇದು ಹೆಸರು ಆ್ಯಡ್ ಮಾಡಿಲ್ಲ, ನಂಬರ್ ಬೇಕಾದ್ರೆ ಕೊಡ್ತೇನೆ. ಅವ್ರ ಹತ್ರ ನಾನು ಹೇಳಿದ್ದೇನೆ, ನಮಗೆ ಗಂಜಿ ಅಕ್ಕಿ ತರಲಿಕ್ಕೆ, ಕುಚ್ಚಿಲೆ ಅಕ್ಕಿ ತರಲಿಕ್ಕೆ ದುಡ್ಡಿಲ್ಲ. ನಾವು ಸೊಸೈಟಿಯಲ್ಲಿ ಸಿದ್ದರಾಮಯ್ಯನ ಅಕ್ಕಿ ಸಿಗ್ತದಲ್ಲ, ಅದನ್ನು ಊಟ ಮಾಡ್ತಾ ಇರೋದು, ನೀವು ಮನೇಲಿ ಬಂದು ನೋಡಿ ಅಂತ ಹೇಳಿದ್ದೇನೆ ನಾನು. ಅಂತ ಹೇಳಿದರೆ ನನಗೆ ಕೆಲಸ ಇರಲಿಲ್ಲ, ಅವರಿಗೆ ಬಾಡಿಗೆ ಇರಲಿಲ್ಲ, ಮಕ್ಕಳಿಗೆ ಆಗಬೇಕು ತುಂಬ ದುಡ್ಡು. ದೊಡ್ಡ ಮಗನಿಗೆ ಆಗಬೇಕು, ಸಣ್ಣ ಮಗನಿಗೆ ಆಗಬೇಕು, ಮಗಳಿಗೂ ಆಗಬೇಕು. ಅವರಿಗೆ ಖರ್ಚಿಲ್ವಾ? ನಮಗೆ ಸಿಗೋದು 300, ಹೋದರೆ 400 ರೂಪಾಯಿ ಸಂಬಳ. ನಾನು ಹೋಗದೆ 3 ತಿಂಗಳು ಮನೇಲಿದ್ದೆ, ನನ್ನ ಖರ್ಚು ಅವ್ರು ನೋಡಬೇಕು. ನಮಗೆ ಬೇರೆ ವ್ಯವಹಾರಗಳು ಸಹ ಉಂಟು. ಇದು ಒಂದೇ ಅಲ್ಲಲ್ಲ, ನಾವು ಕಟ್ಟುವುದಿಲ್ಲ ಅಂತ ಇವತ್ತಿಗೆ ಹೇಳೋದು. ಆದರೆ ನಾನು ಒಂದು ಹೇಳೋದು, ಎಲ್ಲರ ಹತ್ರ ಹೇಳ್ಕೊಳ್ಳೋದು ಅಷ್ಟೇ, ನಮ್ಮ ಮನೆಯಲ್ಲಿ ಫೈನಾನ್ಸ್ ಅವರು ಬಂದು ಟಾರ್ಚರ್ ಕೊಡಬಾರ್ದು. ನನಗೆ ನಾಳೆ ನನ್ನ ಮನೆಯಲ್ಲಿ ನನ್ನ ಗಂಡ ನನ್ನ ಮಕ್ಕಳು ನನಗೆ ಮುಖ್ಯ. ನನ್ನ ಮನೆಯಲ್ಲಿ ನನಗೆ ಟಾರ್ಚರ್ ಕೊಡಬಾರ್ದು. ಅದನ್ನು ಅವರು ಇದರಲ್ಲಿ ತೀರ್ಮಾನ ಮಾಡಿಕೊಳ್ಳಿ.
ಅದರ ಬಗ್ಗೆ ನಾನು ಮಾತಾಡೋಲ್ಲ, ನಮ್ಮ ಮನೆಯಲ್ಲಿ ಬೇಡ. ಆದರೆ ನನಗೆ ಬಂದಂಥ ನನ್ನ ಮನೆಯಲ್ಲಿಗೆ ಬಂದಂಥ ಪರಿಸ್ಥಿತಿ, ಇನ್ನು ಯಾವ ಲಾರಿ ಮಾಲೀಕರಾಗಿರಲಿ, ಯಾವ ಫೈನಾನ್ಸ್ ಸಾಲ ಮಾಡಿದ್ದವರಾಗಲಿ ಎಚ್ಚರದಿಂದ ನೋಡ್ಕೊಂಡು ಇದ್ದರೆ, ಅವರು ಫೈನಾನ್ಸಲ್ಲಿ ನೋಡ್ಕೊಂಡಿದ್ದರೆ ಒಳ್ಳೆಯದು. ಯಾಕೆಂದರೆ ನನ್ನ ಪರಿಸ್ಥಿತಿ ಇನ್ನೊಬ್ಬರು ಯಾವ ಹೆಣ್ಣು ಮಕ್ಕಳಿಗೆ ಆಗಲಿ ಯಾರಿಗಾದರೂ ಯಾರ ಮನೆಯಲ್ಲಿ ಬರಬಾರ್ದು. ಇನ್ನು ಮುಂದೆಗೆ ನಾನು ಅಷ್ಟೇ ಬೇಡಿಕೊಳ್ಳೋದು ಎಲ್ಲರ ಹತ್ರವು, ಇನ್ನೊಬ್ಬರಿಗೆ ಬರಬಾರ್ದು. ನನ್ನ ಪರಿಸ್ಥಿತಿ, ನನಗೆ ಇವತ್ತು ಬಂದ ಪರಿಸ್ಥಿತಿ ಇನ್ನು ಯಾರ ಮನೆಯಲ್ಲೂ ಬರಬಾರ್ದು. ಈ ಫೈನಾನ್ಸ್ ಅವರಿಂದಾಗಿ ಬೇರೆ ಸಂಘಗಳಲ್ಲಿ ತೆಗೀಲಿ, ಬೇಕಾದಷ್ಟು ಸಾಲ ತೆಗೀಲಿ, ಫೈನಾನ್ಸ್ಗಳು ಬೇಡವೇ ಬೇಡ. ಇನ್ನು ಮುಂದೆಗೆ ಈ ತೆಗೆದಿದ್ರಲ್ಲಿ ಎಲ್ಲರೂ ಸೋತೋಗಿದ್ದೇವೆ ನಾವು, ಕೆಂಪು ಕಲ್ಲು ಇಲ್ಲದೆ. ಆದರೆ ಅವ್ರ ಹತ್ರವೂ ಒಂದು ಮನವಿ, ಇನ್ನು ಮುಂದೆಗೆ ನೋಡಿ ಜಾಗ್ರತೆಯಿಂದ ತೆಗೆದು ಸಾಲ ಮಾಡಲಿ. ಲಾರಿಯ ಮಾಲೀಕರು ಅಷ್ಟೇ, ಅದರ ಕೆಲಸ ಮಾಡುವವರು ಅಷ್ಟೇ, ಎಲ್ಲರೂ ಯಾರೂ ಲಾರಿ ತೆಗಿಲಿ. ನಮ್ಮಂಥ ಪರಿಸ್ಥಿತಿ ಇನ್ನು ಯಾರ ಮನೆಗೂ ಬರಬಾರ್ದು, ಯಾರ ಮನೆಗೂ ಬರೋದು ಬೇಡ. ನಾನು ಅಷ್ಟೇ ಬೇಡಿಕೊಳ್ಳೋದು. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994652380